ಹಲವು ರಹಸ್ಯಗಳ ತವರು ಮನೆಯಾದ ತಿರುಪತಿ ಅನ್ನೋ ಹೆಸರನ್ನ ಯಾರ್ ತಾನೇ ಕೇಳಿಲ್ಲ ಹೇಳಿ. ಭೂವೈಕುಂಠ ಅಂತ ಕರೆಸಿಕೊಳ್ಳುವ ಈ ತಿರುಪತಿಯಲ್ಲಿ ಸಾಕ್ಷಾತ್ ಮಹಾವಿಷ್ಣುವೇ ವೆಂಕಟೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ ಅನ್ನೋದು ಕೋಟ್ಯಾಂತರ ಭಕ್ತರ ನಂಬಿಕೆ. ಈ ತಿರುಪತಿ ವೆಂಕಟೇಶ್ವರ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು. ಈತನಿಗಿರುವಷ್ಟು ಆದಾಯ ಜಗತ್ತಿನ ಬೇರೆ ಯಾವ ದೇವರಿಗೂ ಇಲ್ಲ. ಪ್ರತಿದಿನವೂ 1 ಲಕ್ಷಕ್ಕೂ ಹೆಚ್ಚು ಜನ ತಿಮ್ಮಪ್ಪನ ದರ್ಶನ ಮಾಡ್ತಾರೆ ಅಂತ ಟಿಟಿಡಿ ಹೇಳ್ಕೊಂಡಿದೆ. ಇಂಥ ತಿರುಪತಿ ಬೆಟ್ಟದಲ್ಲಿ ಹಲವು ವಿಸ್ಮಯಗಳಿವೆ. ಈ ತಿರುಪತಿ ತಿಮ್ಮಪ್ಪನ ರಹಸ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ತಿರುಪತಿಯ ಬಗ್ಗೆ ಹೇಳುವ ವಿಷಯಗಳು ಸಾಕಷ್ಟಿವೆ. ಅದರಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಮೊದಲನೇದಾಗಿ, ನೀವು ಜೀವನ ಇಡೀ ನೋಡಿರುವ ಯಾವ ಫೋಟೋ ಹಾಗೂ ಯಾವ ವಿಡಿಯೋ ಕೂಡ ನಿಜವಾದ ತಿಮ್ಮಪ್ಪನದಲ್ಲ. ಹೌದು, ಎಲ್ಲೋ ಯಾವುದೋ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿ ಆ ವಿಡಿಯೋದಲ್ಲಿರುವ ವಿಗ್ರಹವನ್ನೇ ತಿಮ್ಮಪ್ಪನ ಮೂಲ ವಿಗ್ರಹದ ದರ್ಶನ ಅಂತ ನಂಬಿಕೊಂಡಿರುವ ಭಕ್ತರಿಗೆ ಇಲ್ಲೊಂದು ಶಾಕಿಂಗ್ ಸತ್ಯವನ್ನ ಹೇಳಲೇಬೇಕು. ಯೂಟ್ಯೂಬ್ನಲ್ಲಿ ನೀವು ನೋಡುವ ಯಾವ ವಿಡಿಯೋ ಆಗಲಿ ಅಥವಾ ಟಿವಿ ಚಾನೆಲ್ಗಳಲ್ಲಿ ತೋರಿಸುವ ವೆಂಕಟೇಶ್ವರನ ವಿಗ್ರಹವಾಗಲಿ ತಿರುಪತಿ ತಿಮ್ಮಪ್ಪನ ನಿಜವಾದ ವಿಗ್ರಹ ಅಲ್ಲ. ಅಸಲಿಗೆ ತಿರುಪತಿ ತಿಮ್ಮಪ್ಪನ ಯಾವ ವಿಡಿಯೋವನ್ನು ಇದುವರೆಗೂ ಶೂಟ್ ಕೂಡ ಮಾಡಿಲ್ಲ. ಜೊತೆಗೆ ತಿಮ್ಮಪ್ಪನ ಮೂಲ ವಿಗ್ರಹದ ಫೋಟೋ ಕೂಡ ಯಾರ ಬಳಿಯೂ ಇಲ್ಲ. ಯೂಟ್ಯೂಬ್ನಲ್ಲಿ ನೋಡುವ ವಿಗ್ರಹಗಳು ಬೇರೆ ಬೇರೆ ದೇವಾಲಯಗಳ ವಿಗ್ರಹಗಳು. ಜೊತೆಗೆ ತಿಮ್ಮಪ್ಪನ ಕುರಿತು ಬಂದಿರುವ ಹಲವು ಸಿನಿಮಾಗಳ ಸೆಟ್ಗಳನ್ನ ಹಾಗೂ ಅದರ ಕ್ಲಿಪ್ಪಿಂಗ್ಗಳನ್ನ ನೋಡಿ ತುಂಬಾ ಜನ ಅದನ್ನೇ ಒರಿಜಿನಲ್ ತಿಮ್ಮಪ್ಪ ಅಂತ ಅನ್ಕೊಂಡಿದ್ದಾರೆ. ನೀವು ತಿರುಪತಿಯಲ್ಲಿ ಕ್ಯೂ ನಿಂತು ದರ್ಶನ ಮಾಡುವ ವೆಂಕಟೇಶ್ವರನ ವಿಗ್ರಹವೇ ಸತ್ಯ. ಅದರ ಹೊರತು ನಿಜವಾದ ತಿಮ್ಮಪ್ಪನ ಫೋಟೋ ನಿಮ್ಗೆ ಎಲ್ಲೂ ಸಿಗಲ್ಲ ಅನ್ನೋದು ಅಸಲಿ ಸತ್ಯ. ಇನ್ನು ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಅಸಲಿಗೆ ನಾವು ನೋಡುವ ತಿಮ್ಮಪ್ಪನ ಜೊತೆಗೆ ಮೂಲ ಸಾನ್ನಿಧ್ಯ ಬೇರೆಯದೇ ಇದೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಕೆಲವರ ಪ್ರಕಾರ ಗರ್ಭಗುಡಿಯ ಒಳಗೆ ಮತ್ತೊಂದು ಗರ್ಭಗೃಹವಿದೆ ಅಂತಾರೆ. ಆದ್ರೆ ಇವೆಲ್ಲ ಅಂತೆಕಂತಿಯೇ ಹೊರತು ಅದರ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಎಲ್ಲರೂ ಹೇಳುವ ಮತ್ತೊಂದು ರಹಸ್ಯ ಅಂದ್ರೆ ತಿಮ್ಮಪ್ಪನ ಮೂಲ ವಿಗ್ರಹದ ಹಿಂದಿರುವ ಕಂದಕ. ಹೌದು, ತಿರುಪತಿ ತಿಮ್ಮಪ್ಪನ ಮೂಲ ವಿಗ್ರಹದ ಹಿಂದೆ ಆಳವಾದ ಪ್ರಪಾತ ಒಂದಿದೆಯಂತೆ. ಪ್ರತಿದಿನ ವೆಂಕಟೇಶ್ವರನಿಗೆ ಹಾಕಿದ ಹೂಗಳನ್ನ ಮಾರನೇ ದಿನ ಗರ್ಭಗೃಹದಿಂದ ಹೊರಗೆ ತರಲ್ಲ. ಯಾವತ್ತೂ ತಿಮ್ಮಪ್ಪನಿಗೆ ಮುಡಿಸಿದ ಹೂಗಳನ್ನ ಪ್ರಸಾದದ ರೂಪದಲ್ಲಿ ಯಾರಿಗೂ ಕೊಡಲ್ಲ. ಈ ಹೂಗಳನ್ನ ದೇವರಿಂದ ತೆಗೆದ ನಂತರ ನೋಡೋದು ಕೂಡ ಮಹಾಪಾಪ ಅಂತ ನಂಬಲಾಗುತ್ತೆ. ಹೂಗಳನ್ನ ತೆಗೆದ ನಂತರ ತಿಮ್ಮಪ್ಪನ ವಿಗ್ರಹದ ಹಿಂದಿರುವ ಮಹಾಪ್ರಪಾತಕ್ಕೆ ಈ ಹೂಗಳನ್ನ ಹಾಕಲಾಗತ್ತಂತೆ. ಸ್ವತಃ ಅರ್ಚಕರು ಕೂಡ ಈ ಪ್ರಪಾತವನ್ನ ಮತ್ತೆ ತಿರುಗಿ ನೋಡಲ್ವಂತೆ. ಇನ್ನು ಈ ಗರ್ಭಗುಡಿಯಲ್ಲಿ ವೆಂಕಟೇಶ್ವರನ ವಿಗ್ರಹ ಮಾತ್ರ ಅಲ್ಲ, ಜೊತೆಗೆ ಸಾಕಷ್ಟು ವಿಶೇಷ ವಿಗ್ರಹಗಳಿದೆ. ಆದ್ರೆ ನಮಗೆ ದರ್ಶನಕ್ಕೆ ಸಿಗೋದು ಎತ್ತರದ ವೆಂಕಟೇಶ್ವರ ಮಾತ್ರ. ಗರ್ಭಗುಡಿಯ ಒಳಗಿನ ರಹಸ್ಯಗಳನ್ನ ಇದುವರೆಗೂ ಯಾರೂ ಹೊರಗೆ ಮಾತಾಡಿಲ್ಲ. ಅಸಲಿಗೆ ಇವುಗಳನ್ನ ಕಂಡವರೇ ಇಲ್ಲ. ಯಾಕಂದ್ರೆ ಪ್ರಧಾನ ಅರ್ಚಕರನ್ನ ಬಿಟ್ಟು ಬೇರೆ ಯಾರೂ ಗರ್ಭಗುಡಿಯ ಒಳಗೆ ಹೋಗಿಲ್ಲವಾದ್ರಿಂದ ಗರ್ಭಗುಡಿಯ ಒಳಗೆ ಏನೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ವಿವಿಐಪಿಗಳನ್ನ ಕೂಡ ಮೂಲ ವಿಗ್ರಹದ ಬಳಿ ಬಿಡಲ್ವಾ ಅಂತ ನಿಮ್ಗೆ ಅನುಮಾನ ಬರಬಹುದು. ನಿಜಕ್ಕೂ ಗರ್ಭಗುಡಿಯ ಹೊಸ್ತಿಲು ದಾಟಿ ಒಳಗೆ ಹೋಗಿರುವ ಯಾವ ವಿವಿಐಪಿ ಕೂಡ ಇಲ್ಲ. ಯಾರೇ ಹೋದ್ರೂ ಹೊರಗಿನಿಂದ ದರ್ಶನ ಮಾಡ್ಬೇಕೇ ಹೊರತು ಗರ್ಭಗುಡಿಯೊಳಗೆ ಯಾರನ್ನು ಬಿಟ್ಟಿಲ್ಲ ಅನ್ನೋದು ಅಷ್ಟೇ ಸತ್ಯ. ಇನ್ನು ವೆಂಕಟೇಶ್ವರನ ಮೂಲ ವಿಗ್ರಹ ಹಲವು ರಹಸ್ಯಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದೆ. ಆದ್ರೆ ವಿಗ್ರಹಕ್ಕೆ ಕೂದಲಿದೆ, ಕೈಕಾಲು ಮೆತ್ತಗಿದೆ ಅನ್ನೋದು ಬರೀ ಊಹಾಪೋಹ ಅಂತ ಇತ್ತೀಚೆಗೆ ಪ್ರಧಾನ ಅರ್ಚಕರೇ ಹೇಳಿದ್ದಾರೆ. ಇನ್ನು ಈ ವಿಗ್ರಹದ ವಿಶೇಷತೆ ಏನಂದ್ರೆ ಈ ವಿಗ್ರಹದ ಅರ್ಧ ಭಾಗ ಮಹಿಳೆಯದ್ದಾಗಿದೆ. ಹೀಗಾಗಿ ಯಾವುದೇ ಅಲಂಕಾರವಿಲ್ಲದ ಮೂಲ ವಿಗ್ರಹದ ದರ್ಶನ ಮಾಡಿದ್ರೆ ಸೊಂಟದ ಭಾಗ ಹೆಣ್ಣಿನ ರೀತಿಯಲ್ಲಿ ಬಾಗಿರೋದನ್ನ ಕಾಣಬಹುದು. ಈಗಲೂ ವಾರಕ್ಕೊಮ್ಮೆ ತಿಮ್ಮಪ್ಪನ ವಿಗ್ರಹಕ್ಕೆ ಸೀರೆಯನ್ನ ಉಡಿಸುವ ಪರಿಪಾಠವಿದೆ. ಇನ್ನು ತಿಮ್ಮಪ್ಪನ ಹುಂಡಿಯ ರಹಸ್ಯವನ್ನ ನೀವು ಕೇಳಲೇಬೇಕು. ತಿರುಪತಿಯಲ್ಲಿ 100 ವರ್ಷಗಳಿಂದ ಜಾಗ ಬದಲಿಸದೇ ಇರುವ 2 ಪ್ರಮುಖ ವಸ್ತುಗಳಂದ್ರೆ ಅದು ಮೂಲ ವಿಗ್ರಹ ಮತ್ತೊಂದು ಹುಂಡಿ. ತಿರುಪತಿಯ ಮೂಲ ಹುಂಡಿ ದೇವರ ದರ್ಶನದ ನಂತರ ಸಿಗುವ ಒಂದು ಇಕ್ಕಟ್ಟಾದ ಜಾಗದಲ್ಲಿದೆ. ಮೂಲ ವಿಗ್ರಹದಂತೆಯೇ ಎಂದಿಗೂ ಇದರ ಜಾಗವನ್ನ ಬದಲಿಸಿಲ್ಲ. ಯಾಕೆಂದ್ರೆ ಶಂಕರಾಚಾರ್ಯರು ಹಿಂದೆ ತಿರುಪತಿಗೆ ಭೇಟಿ ನೀಡಿದಾಗ ಅಲ್ಲಿ ಶ್ರೀಚಕ್ರವೊಂದನ್ನ ಸ್ಥಾಪಿಸಿದ್ದಾರಂತೆ. ಈ ಶ್ರೀಚಕ್ರ ಸ್ವತಃ ಧನಾಕರ್ಷಕ ಯಂತ್ರವಾಗಿದ್ದು ಅದಿರುವ ಜಾಗಕ್ಕೆ ಹಣ ಹೊಳೆಯಾಗಿ ಹರಿದು ಬರುತ್ತೆ ಅನ್ನೋದು ನಂಬಿಕೆ.
ಅಸಲಿಗೆ ಅದು ಶಂಕರರು ಸ್ಥಾಪಿಸಿರುವ ಶ್ರೀಚಕ್ರ ಶ್ರೀವಾರಿಯ ಹುಂಡಿಯ ಕೆಳಗಿದೆ. ಹೀಗಾಗಿ ತಿರುಪತಿಯಲ್ಲಿ ಅಷ್ಟೊಂದು ಧನಾಕರ್ಷಣೆಯಾಗತ್ತೆ ಅನ್ನೋದು ಹಲವರ ಅಭಿಪ್ರಾಯ. ಜೊತೆಗೆ ಇನ್ನು ಕೆಲವರು ಹೇಳುವ ಪ್ರಕಾರ ತಿಮ್ಮಪ್ಪನ ಮೂಲ ಮೂರ್ತಿಯ ಪಾದದ ಬಳಿ ಶಂಕರಾಚಾರ್ಯರು ಜನಾಕರ್ಷಕ ಯಂತ್ರವನ್ನ ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿಯೇ ಲಕ್ಷಾಂತರ ಜನರನ್ನ ಆ ವಿಗ್ರಹ ಸದಾ ತನ್ನತ್ತ ಸೆಳೆಯುತ್ತಲೇ ಇರುತ್ತೆ ಅಂತಾರೆ. ಇನ್ನು ತಿರುಪತಿಯಲ್ಲಿ ಹುಂಡಿಗೆ ಪ್ರತಿದಿನ ಬಂದು ಸೇರುವ ಹಣವನ್ನು ಪ್ರತಿದಿನ ವೆಂಕಟೇಶ್ವರನಿಗೆ ಲೆಕ್ಕ ಕೊಟ್ಟು ತೆಗೆದುಕೊಂಡು ಹೋಗ್ತಾರೆ. ಹೇಗೆ ಅಂತೀರಾ? ದಿನವೂ ಹುಂಡಿ ತುಂಬಿದ ನಂತರ ಅದನ್ನ ವಾಯುಮೂಲೆಯಲ್ಲಿರುವ ವಿಮಾನ ವೆಂಕಟೇಶ್ವರನಿಗೆ ತೋರಿಸಿ ಇಷ್ಟು ಹಣ ಬಂದಿದೆ ಒಪ್ಪಿಸಿಕೋ ಅಂತಾರೆ. ತನ್ನ ಮದುವೆಯ ಸಮಯದಲ್ಲಿ ವೆಂಕಟೇಶ್ವರ ಕುಬೇರನ ಬಳಿ ಮಾಡಿರುವ ಸಾಲ ತೀರಿಸಲು ಕಲಿಯುಗ ಮುಗಿಯುವವರೆಗೂ ವೆಂಕಟೇಶ್ವರ ಈ ಹಣವನ್ನ ಬಳಸ್ತಾನೆ ಎನ್ನುವ ನಂಬಿಕೆ ಇದೆ. ಈ ಹಣವನ್ನ ವಿಮಾನ ವೆಂಕಟೇಶ್ವರನಿಗೆ ಒಪ್ಪಿಸುವಾಗ ದೇವಾಲಯದ ಆಡಳಿತ ಮಂಡಳಿಯ ಸಿಇಒ ಹಾಗೂ ಟ್ರಸ್ಟಿಗಳು ಜೊತೆಗೆ ಭದ್ರತಾ ಸಿಬ್ಬಂದಿಯವರು ಮಾತ್ರ ಇರ್ತಾರೆ. ಈ ಕ್ರಿಯೆಯ ನಂತರವಷ್ಟೇ ಹುಂಡಿಯ ಹಣವನ್ನ ಹೆಬ್ಬಾಗಿಲಿನಿಂದ ಹೊರತರಲಾಗುತ್ತೆ. ಇದರ ಜೊತೆಗೆ ನಾವು ತಿಮ್ಮಪ್ಪನ ದರ್ಶನ ಮಾಡಿದ ನಂತರ ಕೊಡುವ ತೀರ್ಥವನ್ನ ಎಷ್ಟೋ ಬಾರಿ ಸ್ವೀಕರಿಸದೆ ಬಂದ್ಬಿಡ್ತೀವಿ. ಆದ್ರೆ ಈ ತೀರ್ಥದ ಮಹತ್ವ ಗೊತ್ತಿದ್ದವರು ಅದನ್ನ ಸ್ವೀಕರಿಸದೆ ಹೊರ ಬರುವುದೇ ಇಲ್ಲ. ಪ್ರತಿದಿನ ರಾತ್ರಿ ದೇವಾಲಯದ ಬಾಗಿಲು ಹಾಕುವ ಸಮಯಕ್ಕೆ ಪಾತ್ರೆಯೊಂದರಲ್ಲಿ ನೀರನ್ನ ತುಂಬಿ ತಿಮ್ಮಪ್ಪನ ಮುಂದೆ ಇರಿಸಲಾಗುತ್ತೆ. ರಾತ್ರಿ ವೇಳೆಯಲ್ಲಿ ಸಾಕ್ಷಾತ್ ಬ್ರಹ್ಮದೇವ ಬಂದು ವೆಂಕಟೇಶ್ವರನಿಗೆ ಅರ್ಚಿಸಿ ಹೋಗ್ತಾನೆ ಅನ್ನೋದು ನಂಬಿಕೆ. ಹೀಗಾಗಿ ತಿಮ್ಮಪ್ಪನಿಗೆ ಬ್ರಹ್ಮ ಅರ್ಚಿಸಿದ ಆ ನೀರನ್ನ ಬೆಳಗ್ಗೆ ಹೊರಗೆ ತಂದು ಭಕ್ತರಿಗೆ ತೀರ್ಥದ ರೂಪದಲ್ಲಿ ಕೊಡಲಾಗುತ್ತೆ. ಇನ್ನು ತಿಮ್ಮಪ್ಪನ ಗಲ್ಲದ ಮೇಲೆ ಸದಾ ಪಚ್ಚಕರ್ಪೂರದ ಲೇಪನ ಹಚ್ಚಿರ್ತಾರೆ. ಈ ಲೇಪನದ ಹಿಂದೆಯೂ ಒಂದು ಕಥೆ ಇದೆ. ಹಿಂದೊಮ್ಮೆ ರಾಮಾನುಜಾಚಾರ್ಯರ ಕಾಲದಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ಅರ್ಚಕರು ಇಲ್ಲದಂತಾಗುತ್ತೆ. ಆ ಬೆಟ್ಟದ ದುರ್ಗಮ ಹಾದಿ, ದಟ್ಟ ಕಾಡು ಹಾಗೂ ಇಲ್ಲಿನ ಕ್ರೂರ ಮೃಗಗಳ ಬಗ್ಗೆ ತಿಳಿದು ಭಯಭೀತರಾದ ಹಲವರು ಇಲ್ಲಿಗೆ ಅರ್ಚಕರಾಗಿ ಬರಲು ನಿರಾಕರಿಸ್ತಾರೆ. ಆಗ ರಾಮಾನುಜಾಚಾರ್ಯರ ಶಿಷ್ಯ ಅನಂತ ಆಳ್ವಾರ್ ಅವರು ತಾನು ಅರ್ಚಕನಾಗಿ ಹೋಗುವುದಾಗಿ ಒಪ್ಪಿಕೊಂಡು ತಿರುಮಲಕ್ಕೆ ಹೋಗ್ತಾರೆ. ಪತ್ನಿ ಸಮೇತ ಅಲ್ಲಿರುವಾಗ ದೇವರ ಪೂಜೆಗಾಗಿ ಹೂದೋಟವನ್ನ ಬೆಳೆಸ್ತಾರೆ. ಈ ಹೂದೋಟಕ್ಕೆ ಪುಷ್ಕರಣಿ ನೀರನ್ನ ಹಾಕ್ತಿರ್ತಾರೆ. ಬೇಸಿಗೆಯಲ್ಲಿ ಪುಷ್ಕರಣಿ ಬತ್ತಿದಾಗ ತಾನೇ ತನ್ನ ಕೈಯಾರೆ ಬಾವಿಯನ್ನ ತೋಡುವ ನಿರ್ಧಾರ ಮಾಡ್ತಾರೆ. ಅವರು ಸಲಿಕೆಯಿಂದ ಬಾವಿ ಅಗೆಯುವಾಗ ಗರ್ಭಿಣಿಯಾಗಿದ್ದ ಅವರ ಪತ್ನಿ ಮಣ್ಣು ಹೊರ್ತಿರ್ತಾರೆ. ಇದನ್ನ ಕಂಡು ಮರುಗಿದ ತಿಮ್ಮಪ್ಪ ಬಾಲಕನ ರೂಪದಲ್ಲಿ ಬಂದು ಸಹಾಯ ಮಾಡಲು ಮುಂದಾಗ್ತಾನೆ. ಅನಂತ ಆಳ್ವಾರ್ ಅವರು ಬಾಲಕನಿಗೆ ಇದೆಲ್ಲ ಬೇಡ, ಹೊರಟು ಹೋಗು ಅಂತಾರೆ. ಆದ್ರೂ ಕೇಳದೆ ಆ ಬಾಲಕ ಅವರ ಹೆಂಡತಿಗೆ ಸಹಾಯ ಮಾಡಲು ಮುಂದಾಗ್ತಾನೆ. ಆಗ ಕೋಪಗೊಂಡ ಅನಂತ ಆಳ್ವಾರ್ ಸಲಿಕೆಯಿಂದ ಬೀಸುತ್ತಾರೆ. ಹುಡುಗನ ಗಲ್ಲಕ್ಕೆ ಪೆಟ್ಟಾಗಿ ರಕ್ತ ಸುರಿಯುತ್ತೆ. ಕೂಡ್ಲೆ ಹುಡುಗ ಅಲ್ಲಿಂದ ತೆರಳ್ತಾನೆ. ಮಾರನೇ ದಿನ ಪೂಜೆಗೆ ಹೋದಾಗ ವೆಂಕಟೇಶ್ವರನ ವಿಗ್ರಹದ ಗಲ್ಲಕ್ಕೆ ಪೆಟ್ಟಾಗಿ ರಕ್ತ ಸುರಿತಿರುತ್ತೆ. ಇದನ್ನ ಕಂಡಾಗ್ಲೇ ಅವರಿಗೆ ಸ್ವತಃ ವೆಂಕಟೇಶ್ವರನೇ ನನ್ನ ಸಹಾಯಕ್ಕೆ ಬಂದಿದ್ದ ಅನ್ನೋ ಸತ್ಯ ತಿಳಿಯುತ್ತೆ. ಕೂಡಲೇ ಪಚ್ಚಕರ್ಪೂರದ ಲೇಪನ ಹಚ್ಚಿ ಆ ಪೆಟ್ಟನ್ನ ಮುಚ್ಚುತ್ತಾರೆ. ಇಂದಿಗೂ ಆ ಸಲಿಕೆಯನ್ನ ದೇವಾಲಯದ ಗೋಡೆಯಲ್ಲಿ ಹಾಗೆಯೇ ಇಡಲಾಗಿದೆ. ಇದಿಷ್ಟೇ ಅಲ್ಲದೆ ಇನ್ನೂ ಹಲವು ರಹಸ್ಯಗಳು ತಿರುಪತಿ ದೇವಸ್ಥಾನದಲ್ಲಿವೆ. ಅವುಗಳ ಬಗ್ಗೆ ಮುಂದೆ ಯಾವುದಾದ್ರೂ ಎಪಿಸೋಡ್ನಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೀನಿ.